ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಾನಿವತ್ತು ಓಯೋ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ನಿಮ್ಗೇನಾದ್ರೂ ಅದ್ರ ಬಗ್ಗೆ ಡೌಟ್ ಇದ್ರೆ ಅದ್ರ ಬಗ್ಗೆ ಇವತ್ತು ಕಂಪ್ಲೀಟ್ ಆಗಿ ಮಾಹಿತಿ ತಿಳ್ಕೊಡ್ತೀನಿ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡ್ಕೊಳ್ಳಿ. ಯಾವ ಥರ ಡೌನ್ಲೋಡ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ, ಅದನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ, ಅಲ್ಲಿ ಹೋಗ್ಬಿಟ್ಟು ಅಮೌಂಟ್ ಯಾವ ಥರ ಪೇ ಮಾಡಬೇಕು, ನೀವು ಅಲ್ಲಿ ಎಷ್ಟು ಅವರ್ಗೆ ನಾವು ಅವೈಲೇಬಲ್ ಅಂದರೆ ನಾವು ಎಷ್ಟು ಅವರ್ ಸ್ಟೇ ಮಾಡ್ಬೋದು ಅಂತ ಹೇಳ್ಬಿಟ್ಟು, ಈ ಒಂದು ಯಾರ್ಯಾರು ಹೋಗ್ಬೋದು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ನಾನಿವಾಗ ಸೈಡ್ ಸ್ಕ್ರೀನಲ್ಲಿ ತೋರಿಸ್ತೀನಿ. ಓಕೆ, ನೀವಲ್ಲಿ ಸೈಡ್ ಸ್ಕ್ರೀನಲ್ಲಿ ನೋಡ್ಕೋಬೋದು. ಓಕೆ, ಇವಾಗ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ನಾನು ಆಲ್ರೆಡಿ ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಅಂದರೆ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಓ ಅಂತ ಸರ್ಚ್ ಕೊಡಿ, ಆ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆ, ಇನ್ಸ್ಟಾಲ್ ಕೊಟ್ಟಾದ್ಮೇಲೆ ಆ ಒಂದು ಅಪ್ಲಿಕೇಶನ್ ಕಂಪ್ಲೀಟ್ ಆದಮೇಲೆ ಓಪನ್ ಅಂತ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಕಾಣಿಸ್ತಿದೆ, ಅದ್ರ ಓಪನ್ ಮೇಲೆ ಟಚ್ ಕೊಡಿ. ಓಕೆ, ಓಪನ್ ಅಂತ ಕೊಟ್ಟಿದ ತಕ್ಷಣ ಈ ಥರ ಬರುತ್ತೆ. ಓಕೆ, ನೀವಲ್ಲಿ ಫಸ್ಟ್ ಮೊಬೈಲ್ ನಂಬರ್ ಹಾಕ್ಬಿಟ್ಟು ರಿಜಿಸ್ಟರ್ ಮಾಡ್ಕೋಬೇಕು. ಅದನ್ನ ಎಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಮೇಲ್ಗಡೆ 3 ಡಾಟೆಡ್ ಲೈನ್ ಕಾಣುತ್ತೆ, ಅದ್ರ ಮೇಲೆ ಟಚ್ ಕೊಡಿ. ಆಮೇಲೆ ಗೆಸ್ಟ್ ಅಂತ ಇದೆ, ಅದ್ರ ಮೇಲೆ ಗೆಸ್ಟ್ ಮೇಲೆ ಟಚ್ ಕೊಡಿ. ಅಲ್ಲಿ ನೋಡ್ತಾ ಇರ್ಬೋದು ಸೈನ್ ಇನ್ ಟು ವ್ಯೂ ಯುವರ್ ಪ್ರೊಫೈಲ್ ಅಂತ ಇರುತ್ತೆ, ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಅಕಸ್ಮಾತ್ ಕಂಟಿನ್ಯೂ ವಿತ್ ಗೂಗಲ್ ಅಂತ ಕೊಟ್ಟರೆ ಆಮೇಲೆ ಕೂಡ ಮೊಬೈಲ್ ನಂಬರ್ ಕೊಟ್ಟು OTP ಎಂಟರ್ ಮಾಡಲೇಬೇಕಾಗುತ್ತೆ. ಸೊ ಫಸ್ಟನ್ನೇ ಮೊಬೈಲ್ ನಂಬರ್ ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ನಾನಿವಾಗ ಆ ಒಂದು ಮೊಬೈಲ್ ನಂಬರ್ ಎಂಟರ್ ಕೊಟ್ಟು ಕಂಟಿನ್ಯೂ ಕೊಡ್ತೀನಿ. ಅದಾದ್ಮೇಲೆ OTP ಬಂದು ಆಟೋಮೆಟಿಕ್ ಡಿಟೆಕ್ಟ್ ಆಗುತ್ತೆ. ಓಕೆ, ಅದ್ರ ನೆಕ್ಸ್ಟ್ ಪ್ರೊಸೀಜರ್ನ ನಾನು ತೋರಿಸ್ತೀನಿ. ಇವಾಗ ನನ್ನ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡ್ತೀನಿ. ಓಕೆ, ಆ ಒಂದು ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ OTP ಬಂದ್ಬಿಟ್ಟು ಆಟೋ ಡಿಟೆಕ್ಟ್ ಆಗುತ್ತೆ. ಓಕೆ, ಆ ಆಟೋ ಡಿಟೆಕ್ಟ್ ಆಯಿತು. ಇಲ್ಲಿ ಮೇಲ್ಗಡೆ ಸೇವ್ ಅಂತ ಕೊಡ್ತೀನಿ, ಸೇವ್ ಆಗುತ್ತೆ. ಓಕೆ, ಸೇವ್ ಆದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ನೀವು ಎಲ್ಲಿ ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ನಾನು ಇವಾಗ ಪ್ರೆಸೆಂಟ್ ಯಲಹಂಕದಲ್ಲಿ ಇರೋದ್ರಿಂದ ಯಲಹಂಕ ಲೊಕೇಶನ್ ತೋರಿಸ್ತಾ ಐತೆ, ಬೆಂಗಳೂರಲ್ಲಿ ಯಲಹಂಕ. ಓಕೆ, ಆ ಒಂದು ಯಲಹಂಕದಲ್ಲಿ ನೀವು ಅಕಸ್ಮಾತ್ ಬೇರೆ ಕಡೆ ಇದ್ದರೆ, ಎಕ್ಸಾಂಪಲ್ ಹೆಬ್ಬಾಳ ಇಲ್ಲ ಜಯನಗರ, ಕೋರಮಂಗಲ, ಎಲೆಕ್ಟ್ರಾನಿಕ್ ಸಿಟಿ, ನಾಗರಬಾವಿ, ಈ ಥರ ಎಲ್ಲಾದ್ರೂ ಬೇರೆ ಬೇರೆ ಕಡೆ ಇದ್ದರೆ ಆ ಒಂದು ಲೊಕೇಶನ್ನ ಸರ್ಚ್ ಮಾಡ್ಬೋದು. ಯಾವ ಥರ ಅಂತ ಹೇಳಿದ್ರೆ ಅಲ್ಲಿ ಯಲಹಂಕ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಆ ಯಲಹಂಕನ ತೆಗೆದುಬಿಟ್ಟು ನಿಮ್ಗೆ ಯಾವ ಏರಿಯಾ ಅಂದರೆ ಯಾವ ಏರಿಯಾದ ಬೇಕೋ, ಈಗ ಎಕ್ಸಾಂಪಲ್ ಪೀಣ್ಯ ಅಂತ ಹೊಡಿತೀನಿ, ಪೀಣ್ಯದಾಗೆ ಬಂತು ಆ ಥರ. ನಾನಿವಾಗ ಎಕ್ಸಾಂಪಲ್ ಯಲಹಂಕದಲ್ಲಿ ಇರೋದ್ರಿಂದ ನಾನು ಯಲಹಂಕ ಅಂತಾನೆ ಸರ್ಚ್ ಮಾಡ್ಕೋತೀನಿ. ಓಕೆ, ಯಲಹಂಕ ಮೇಲೆ ಬಂತು, ಅದ್ರ ಮೇಲೆ ಟಚ್ ಕೊಡ್ತೀನಿ. ಈಗ ಯಲಹಂಕದಲ್ಲಿ ಯಾವ್ಯಾವ ಓಯೋ ರೂಮ್ಗಳಿದಾವೆ ಅಂತ ಹೇಳ್ಬಿಟ್ಟು ಇವಾಗ ತೋರಿಸುತ್ತೆ. ನಾನು ಇವಾಗ ಅಲ್ಲಿ ಸೂಪರ್ ಕಲೆಕ್ಷನ್ ಓವರ್ ರೇವಾ ಯೂನಿವರ್ಸಿಟಿ ಅದೇನೋ ಹೆಸರು ಬರ್ತೈತೆ. ಓಕೆ, ಆ ಒಂದು ಹೋಟೆಲ್ನ ನಾನು ಇವಾಗ ಬುಕ್ ಮಾಡ್ತೀನಿ. ಅಲ್ಲಿ ನೋಡಿ ಕೆಳಗಡೆ ಕಪಲ್ಸ್ ಆರ್ ವೆಲ್ಕಮ್, ಬ್ರೇಕ್ಫಾಸ್ಟ್ ಅವೈಲೇಬಲ್ ಅಂತ ಕೊಡ್ತಾ ಇದ್ದಾರೆ. ಟೋಟಲ್ ಅಮೌಂಟ್ ಬಂದ್ಬಿಟ್ಟು 688 ಪ್ಲಸ್ 112 ಟ್ಯಾಕ್ಸ್ನ ಪೇ ಮಾಡಬೇಕಾಗುತ್ತೆ. ನೀವು ಟೋಟಲ್ ಬಂದ್ಬಿಟ್ಟು 800ನ ಪೇ ಮಾಡಬೇಕಾಗುತ್ತೆ. ಓಕೆ, ಅದ್ರ ಮೇಲೆ ನಾನು ಟಚ್ ಕೊಡ್ತೀನಿ. ಓಕೆ, ಅದ್ರ ಮೇಲೆ ಟಚ್ ಕೊಟ್ಟ ಮೇಲೆ ನೀವು ನೋಡ್ಕೋಬಹುದು, ಅಲ್ಲಿ 448 ಜನ ರೇಟಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಬ್ಲೂ ಕಲರ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಟಚ್ ಕೊಟ್ರೆ ನೀವು ಆ ಹೋಟ್ಲ್ ಯಾವ ತರ ಇದೆ ಅಂದ್ರೆ ಕಸ್ಟಮರ್ ಹೋಗ್ಬಿಟ್ಟು ಹೋಟ್ಲ್ ಬಗ್ಗೆ ರಿವ್ಯೂಸ್ ಕೊಟ್ಟಿರ್ತಾರೆ, ಫೀಡ್ಬ್ಯಾಕ್ ಕೊಟ್ಟಿರ್ತಾರೆ. ನೀವು ಅದನ್ನ ನೋಡ್ಕೋಬಹುದು, ಸೇಫ್ಟಿ ಇದೆಯಾ, ಸೇಫ್ಟಿ ಇಲ್ವಾ, ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ನೀವು ಹೋಗಿ ನೋಡ್ಕೋಬಹುದು. ಇನ್ನು ಕೆಳಗಡೆ ಬಂದ್ಬಿಟ್ಟು ವ್ಯೂ ಆನ್ ಮ್ಯಾಪ್ ಅಂತ ಕಾಣಿಸ್ತಾ ಇದೆ ನೋಡಿ, ಅದರಗಡೆ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ. ಪ್ಲಾಟ್ ನಂಬರ್ 20, ಖಾತಾ ನಂಬರ್ 711/701/20, ಮತ್ತೆ ಸಾತ್ನೂರ್ ವಿಲೇಜ್, ಜಾಲ ಹೋಬಳಿ, ಬೆಂಗಳೂರು ಅಂತ ಕೊಟ್ಟಿದ್ದಾರೆ. ನಿಮಗೆ ಆ ಅಡ್ರೆಸ್ ಕೂಡ ಕೊಟ್ಟಿರ್ತಾರೆ. ಕೆಳಗಡೆ ವ್ಯೂ ಆನ್ ಮ್ಯಾಪ್ ಅಂತ ಇದೆ. ಆ ಮ್ಯಾಪ್ ವ್ಯೂ ಆನ್ ಮ್ಯಾಪ್ ಅಂತ ನಾನು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ವ್ಯೂ ಆನ್ ಮ್ಯಾಪ್ ಅಂತ ಕೊಟ್ರೆ ಆ ಒಂದು ಓಯೋ ರೂಮ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ನೀವು ಇರೋ ಲೊಕೇಶನ್ಗೆ ಹತ್ರ ಆದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಓಕೆ, ಚೆಕ್ ಮಾಡ್ಕೊಂಡು ಮತ್ತೆ ಇಲ್ಲಿ ವಾಪಸ್ ಇಂಟು ಅಂತ ಇದೆಯಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಓಕೆ, ವಾಪಸ್ ಬಂದ್ವಿ. ಆಮೇಲೆ ಇಲ್ಲಿ ಕೆಳಗಡೆ ಬನ್ನಿ, ಇಲ್ಲಿ ನೋಡ್ಬೋದು ಅಲ್ಲಿ ಏನೇನು ಫೆಸಿಲಿಟಿ ಇದೆ ಅಂತ. ವಿಸಿಟ್ ಡಿಸ್ಕೌಂಟ್ ಅವೈಲೇಬಲ್ ಅಂದ್ರೆ 10% ಡಿಸ್ಕೌಂಟ್, ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ ಅಂದ್ರೆ ವಿಸಿಟ್ ಮೆಂಬರ್ಸಿಪ್ ಮಾತ್ರ. ಆಮೇಲೆ ಕಪಲ್ಸ್ ಆರ್ ವೆಲ್ಕಮ್ ಅಂತ ಇದೆ. ಅನ್ಮ್ಯಾರಿಡ್ ಕಪಲ್ಸ್ ಅಲೌಡ್ ಟು ಅಡತಿ ಪ್ರಾಪರ್ಟಿ ಅಂದ್ರೆ ಅಲ್ಲಿಗೆ ನೀವು ಅಲ್ಲಿ ಅನ್ಮ್ಯಾರಿಡ್ ಕಪಲ್ಸ್ ಏನಾದ್ರು ಹೋದ್ರೆ ನೀವು ಆಧಾರ್ ಕಾರ್ಡ್ನ ತಗೊಂಡಬೇಕಾಗುತ್ತೆ. ಯಾಕಂದ್ರೆ 18 ಇಯರ್ಸ್ಗೆ ಅಬೋ ಇದ್ದವ್ರಿಗೆ ಮಾತ್ರ ಅಲ್ಲಿ ಪರ್ಮಿಷನ್ ಕೊಡ್ತಾರೆ. ಓಕೆ, ರೇಟೆಡ್ ಐ ಫಾರ್ ಸ್ಟಾಫ್ ಅಂಡ್ ಸರ್ವಿಸ್ ಅಂದ್ರೆ ಕಂಪನಿ ಸರ್ವಿಸ್ ಅಂದ್ರೆ ಇವ್ರ ಕಡೆ ಹೋಟ್ಲ ಕಡೆಯಿಂದಾನೆ ನಿಮಗೆ ಸರ್ವಿಸ್ ಕೊಡ್ತಾರೆ. ನೀವು ಇನ್ನು ಕೆಳಗಡೆ ಸ್ಕ್ರೋಲ್ ಮಾಡಿ, ಅಲ್ಲೆಲ್ಲ ಕೂಪನ್ಗಳಿದಾವೆ, ಕೂಪನ್ ಅಪ್ಲೈ ಮಾಡಬೇಕು, ನಮಗೆ ಸ್ವಲ್ಪ ಡಿಸ್ಕೌಂಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಮೇನ್ ಇಂಪಾರ್ಟೆಂಟ್. ಇಲ್ಲಿ ಡೇಟ್ ಗೆಸ್ಟ್ ಬುಕಿಂಗ್ ಫಾರ್ ಅಂತ ಇದೆಯಲ್ಲ, ಅಲ್ಲಿ ನೋಡ್ತಾ ಇರ್ಬೋದು ಡೇಟ್ಸ್ ಅಂದ್ರೆ ಅದ್ರ ಮೇಲೆ ಟಚ್ ಕೊಡ್ತೀನಿ. ಯಾವ ಒಂದು ಡೇಟಿಗೆ ಬೇಕು ನಮಗೆ, ಓಕೆ, ಯಾವ ಒಂದು ಡೇಟಿಗೆ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದೆ. ಈಗ ಎಕ್ಸಾಂಪಲ್ ನಾನು ಇವತ್ತು ಡೇಟ್ ಬಂದ್ಬಿಟ್ಟು ಜನವರಿ 20, 2026 31ನೇ ತಾರೀಕು. ಸೊ ನನಗೆ ಇವತ್ತಿಗೆ ಬೇಕಂದ್ರೆ ಇವತ್ತಿಂದ ಹಾಕೊಳ್ಳಿ, ಯಾಕಂದ್ರೆ ನಾಳೆ ಬೇಕಂದ್ರೆ
ಫೆಬ್ರವರಿ 1ನೇ ತಾರೀಕು ಹಾಕೊಳ್ಳಿ, ಇಲ್ಲ ನಾಳೆ ಬೇಕಂದ್ರೆ ಯಾವ ಡೇಟಿಗೆ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನು ನಿಮಗೆ ತೋರಿಸ್ಕೋಸ್ಕರ ಏನು ಮಾಡ್ತೀನಿ, 1ನೇ ತಾರೀಕು ಅಂತ ಇದೆಯಲ್ಲ 1ನೇ ತಾರೀಕು ಸೆಲೆಕ್ಟ್ ಮಾಡ್ಕೋತೀನಿ. ಅಲ್ಲಿ 1, 2, 2 ಸೆಲೆಕ್ಟ್ ಆಗುತ್ತೆ. ಅಂದರೆ ಚೆಕ್ ಇನ್ ಬಂದ್ಬಿಟ್ಟು 1ನೇ ತಾರೀಕು 12 ಗಂಟೆಗೆ, ಚೆಕ್ಔಟ್ ಬಂದ್ಬಿಟ್ಟು ನಾಳೆ 11 ಗಂಟೆವರೆಗೆ ಇರುತ್ತೆ. ಅಲ್ಲಿ ಅಪ್ಲೈ ಅಂತ ಕೊಡಬೇಕು. ಓಕೆ, ಡೇಟು ಸೆಲೆಕ್ಟ್ ಮಾಡ್ಕೊಂಡಾಯ್ತು. ನೆಕ್ಸ್ಟ್ ಗೆಸ್ಟ್ ಅಂತ ಇದೆ ನೋಡಿ, ಆದ್ಮೇಲೆ ಟಚ್ ಮಾಡ್ಕೊಳ್ಳಿ, ಟಚ್ ಕೊಡಿ. ಅಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಅಡಲ್ಟ್ಸ್ ಎಷ್ಟು ಜನ ಇದ್ದೀರಾ, ಒಬ್ರ, ಇಬ್ರ, 3, 4 ಜನ, 5 ಜನ ಆ ಥರ ಹಾಕ್ಬೇಕು. ಒಬ್ರಿದ್ರೆ ಒಬ್ರು ಅಂತ ಹಾಕೊಳ್ಳಿ, ಇಬ್ರಿದ್ರೆ ಪ್ಲಸ್ ಮೇಲೆ ಕೊಟ್ರೆ 2 ಆಗುತ್ತೆ. ಓಕೆ, 3 ಇದ್ರೆ ಯಾವ್ದು ಪ್ಲಸ್ ಅಂತ ಕೊಡಿ, ಮತ್ತೆ 3 ಆಗುತ್ತೆ. ಆ ಥರ. ಇದು ಚಿಲ್ಡ್ರನ್ ಅಂತ ಇದೆ, ಚಿಲ್ಡ್ರನ್ ಎಷ್ಟು, ಒಬ್ರಿದ್ರೆ 1 ಅಂತ ಕೊಡಿ, ಇಲ್ಲ ಅಂದ್ರೆ 0 ಅಂತಾನೆ ಕೊಡಿ. ಓಕೆ, ಇವಾಗ ಅಡಲ್ಟ್ಸ್ ಇಬ್ರಿದ್ರೆ 2 ಅಂತ ಮಾಡ್ಕೊಂಡು ಅದಾದ್ಮೇಲೆ ಅಪ್ಲೈ ಕೊಟ್ಕೊಳ್ಳಿ. ಓಕೆ, ಅದಾದ್ಮೇಲೆ ಬುಕ್ಕಿಂಗ್ ಫಾರ್ ಯಾರಿಗೆ ಬುಕ್ ಮಾಡ್ತೀರಿ, ನನಗೆ ಬುಕ್ ಮಾಡ್ಕೊಡ್ತಿರೋದ್ರಿಂದ ಪ್ರಕಾಶ್ ಅಂತ ಇದೆ. ಓಕೆ, ಈಗ ಇಷ್ಟೆಲ್ಲ ಕಂಪ್ಲೀಟ್ ಆಗಿ ನೋಡ್ಕೊಂಡ್ಮೇಲೆ ಅಲ್ಲಿ ನೋಡ್ತಾ ಇರ್ಬೋದು ಬುಕ್ ನೋ ಅಂಡ್ ಪೇ ಅಟ್ ಹೋಟೆಲ್ ಅಂತ ಇದೆ. ಇವಾಗ ಬುಕ್ ಮಾಡಿಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಹೋಟೆಲ್ಗೆ ನಾವು ಚೆಕ್ ಇನ್ ಆಗ್ಬೇಕಾದ್ರೆ ಅಮೌಂಟ್ನ ಅವ್ರು ತೋರಿಸ್ತಾರೆ. ಅಂದ್ರೆ ಇಲ್ಲಿ ಏನು ಅಮೌಂಟ್ ಇರುತ್ತೆ ಅದನ್ನ ಮಾತ್ರ ತೋರಿಸೋದು. ಅದು ಎಕ್ಸ್ಟ್ರಾ ಕೇಳಿದ್ರೆ ಕೊಡೋಕೆ ಹೋಗ್ಬಿಟ್ರೆ ಎಕ್ಸ್ಟ್ರಾನು ಕೇಳಲ್ಲ, ನಾವು ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಓಕೆ, ಇವಾಗ ಬುಕ್ ನೋ ಅಂತ ಕೊಟ್ಬಿಟ್ರೆ ಆ ಒಂದು ಹೋಟೆಲ್ ನೋಡಿ ಬುಕ್ಕಿಂಗ್ ಇನ್ ಪ್ರೋಗ್ರೆಸ್ ಅಂತ ಹೇಳ್ಬಿಟ್ಟು ಬರುತ್ತೆ. ಅದಾದ್ಮೇಲೆ ಬುಕ್ ಕಂಪ್ಲೀಟ್ ಆಗಿ ಆಗ್ಬಿಡುತ್ತೆ. ಯುವರ್ ಬುಕ್ಕಿಂಗ್ ಈಸ್ ಕನ್ಫರ್ಮ್ಡ್. ಓಕೆ, ನೋಡ್ಬೋದು ಟೋಟಲ್ ಅಮೌಂಟ್ ಬಂದ್ಬಿಟ್ಟು 940 ರೂಪಾಯಿ ಇದೆ. ಅಲ್ಲಿಗೆ ಹೋದ್ಮೇಲೆ ನಾವು ಇದನ್ನ ತೋರಿಸಿದ್ರೆ ಅವರು ನಮಗೆ ರೂಮ್ನ ಕೊಡ್ತಾರೆ. ಓಕೆ, ಅಲ್ಲಿಗೆ ಹೋದ್ಮೇಲೆ ಏನೇನಿರುತ್ತೆ ಅಂದರೆ ಏನಾದರೂ ಯಾರ್ಯಾವ್ದ್ರೂ ಆಧಾರ್ ಕಾರ್ಡ್ ಕಂಪಲ್ಸರಿ ಅವ್ರಿಗೆ ಕೊಡಬೇಕು. ಜೆರಾಕ್ಸ್ ಆದರೂ ಇಲ್ಲ ಮೊಬೈಲಲ್ಲಿ ಫೋಟೋ ಇದ್ರೆ ಸಾಕು, ಅವ್ರಿಗೆ ಕಳಿಸ್ಬೇಕು. ಯಾಕಂದರೆ ಕನ್ಫರ್ಮೇಷನ್ಗೋಸ್ಕರ ನಾಳೆ ದಿನ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವ್ರಿಗೆ ಪ್ರೂಫ್ ಬೇಕಾಗುತ್ತೆ. ಸೊ ಆಧಾರ್ ಕಾರ್ಡ್ ಕಂಪಲ್ಸರಿ ನೀವು ತೊಗೊಂಡೋಗ್ಬೇಕಾಗುತ್ತೆ, ಇಲ್ಲ ಮೊಬೈಲಲ್ಲಿ ಫೋಟೋ ಇದ್ರೂ ಸಾಕು. ಓಕೆ, ಅದೊಂದು ಕಾಪಿ ಅವ್ರು ಇಸ್ಕೊಡ್ತಾರೆ. ಅದಾದಮೇಲೆ ನಿಮಗೆ ರೂಮ್ ಕೊಡ್ತಾರೆ. ಓಕೆ, ಅಲ್ಲಿಗೆ ಹೋದ್ಮೇಲೆ ಈ ಒಂದು ಅಮೌಂಟ್ ಏನಿದೆ ಪೇ ಮಾಡಬೇಕು. ನೀವು ಅಲ್ಲಿ ಚೆಕ್ ಇನ್ ಟೈಮ್ ಬಂದ್ಬಿಟ್ಟು 12 ಗಂಟೆ ಇರುತ್ತೆ. 12 ಗಂಟೆಯಿಂದ ನಾಳೆ 11 ಗಂಟೆವರೆಗೂ ಇರುತ್ತೆ. 23 ಅವರ್ಸ್ ಮಾತ್ರ ಇರುತ್ತೆ. ಅದಕ್ಕೂ ಏನಾದರೂ ಮುಂಚೆ ಹೋದ್ರೆ ನೀವು ಸ್ವಲ್ಪ ಪೇಮೆಂಟ್ ಅದೇ ಎಕ್ಸ್ಟ್ರಾ ಆಗುತ್ತೆ. 1 ಅವರ್ಗೆ ಎಷ್ಟು ಅಂತ ಏನಿರುತ್ತೆ, 50, 100 ರೂಪಾಯಿ, 150 ರೂಪಾಯಿ, 200 ರೂಪಾಯಿ ಆ ಥರ ಇರುತ್ತೆ. 2 ಅವರ್ ಮುಂಚೆ ಹೋದ್ರೆ ಮಿನಿಮಮ್ 100 ರೂಪಾಯಿಂದ 200 ರೂಪಾಯಿವರೆಗೂ ಚಾರ್ಜ್ ಎಕ್ಸ್ಟ್ರಾ ಮಾಡ್ತಾರೆ ಮುಂಚೆ ಬೇಗ ಹೋದ್ರೆ. ಇನ್ನು ಅಕಸ್ಮಾತ್ ನೀವು ಕರೆಕ್ಟ್ ಟೈಮ್ಗೆ ಹೋದ್ರೆ ನಿಮ್ಗೇನು ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ. ಓಕೆ, ಈ ಬುಕ್ ಮಾಡಿದ್ಮೇಲೆ ಇನ್ನೊಂದು ಕೆಳಗಡೆ ನೋಡಿ, ಅಲ್ಲಿ ಅಡ್ರೆಸ್ ಆಗಿರ್ಬೋದು, ಡೈರೆಕ್ಷನ್, ಅವ್ರ ಮೊಬೈಲ್ ನಂಬರ್ ಕೂಡ ಕೊಟ್ಟಿರ್ತಾರೆ. ಕಾಲ್ ಹೋಟೆಲ್ ಅಂತ ಇರುತ್ತಲ್ಲ, ಆ ಕಾಲ್ ಹೋಟೆಲ್ ಅಂತ ಹೇಳ್ಬಿಟ್ಟು ನಿಮ್ಗೆ ಏನಾದರೂ ಡೌಟ್ ಇದ್ರೆ, ಮಾಹಿತಿ ಬೇಕಾಗಿದ್ರೆ ಅವ್ರು ಡೈರೆಕ್ಟ್ ಕಾಲ್ ಮಾಡಿಬಿಟ್ಟು ಅವ್ರ ಜೊತೆ ಮಾತಾಡ್ಕೋಬೋದು. ಇಷ್ಟು ಟೈಮಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಷನ್ ಕೊಡ್ಬೋದು. ಅಲ್ಲಿ ಡೈರೆಕ್ಷನ್ ಅಂತ ಇರುತ್ತಲ್ಲ ಮ್ಯಾಪ್, ಅದ್ರ ಮೇಲೆ ಟಚ್ ಕೊಟ್ಟರೆ ಸಾಕು ರೂಟ್ ತೋರಿಸುತ್ತೆ. ಆ ಒಂದು ಹೋಟ್ಲದು ರೂಟ್ ತೋರಿಸುತ್ತೆ. ಆ ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ನಿಮ್ಗೆ ಇದ್ರ ಬಗ್ಗೆ ಏನಾದರೂ ನಿಮಗೆ ಡೌಟ್ ಇದ್ದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗೋ ಥರನೇ ನಿಮಗೆ ಮಾಹಿತಿ ಕೊಡ್ತೀನಿ. ಓಕೆ, ಏನೇ ಆಗಿರ್ಬೋದು. ಓಕೆ, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದೇ ಥರ ಹೊಸ ವಿಡಿಯೋಗಳು ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.